ನಮಸ್ಕಾರ ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ ಕ್ರಾಂತಿ ನೆಲ ಕಿತ್ತೂರಿನ 2025 ಶಿಕ್ಷಕರ ದಿನಾಚರಣೆ ಸಂಭ್ರಮ ಅದ್ಧೂರಿಯಾಗಿ ನೆರವೇರಿತು. ಕಿತ್ತೂರು ತಾಲೂಕಿನ ಗುರುಭವನದಲ್ಲಿ ನಿನ್ನೆ ನಡೆದ ಈ ಕಾರ್ಯಕ್ರಮವನ್ನು ನಿಶ್ಚನ್ನಕೀಯ ಮಡಿವಾಳೇಶ್ವರ ಸ್ವಾಮೀಜಿಯ ದಿವ್ಯ ಸಾನ್ನಿಧ್ಯದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ನ್ಯಾಯಮೂರ್ತಿ ಅರಳಿ ನಾಗರಾಜು ನೇತೃತ್ವದಲ್ಲಿ ತಹಸೀಲ್ದಾರ್ ಕಲ್ಗೌಡ ಪಾಟೀಲ್, ಸಿಪಿಐ ಶಿವಾನಂದ್, ಗುಡಗನಹಟ್ಟಿ ತಾಲೂಕು ಪಂಚಾಯತಿ ಇಒ ನಿಂಗಪ್ಪ ಮಸಲಿ, ಕಿತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬ್ಕಾದ್, ಬಿಆರ್ಸಿ ಗಾಯತ್ರಿ ಅಜ್ಜನರ್, ಅಕ್ಷರ್ ದಾಸೋಹ ಸಹಾಯಕ ನಿರ್ದೇಶಕ ಪ್ರಕಾಶ್ ಮೆಳವಂಕಿ, ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಎಂಎಫ್ ಜಕಾತಿ ಸೇರಿದಂತೆ ವಿವಿಧ ಗಣ್ಯರು ಸನ್ಮುಖದಲ್ಲಿ ಉದ್ಘಾಟನೆಗೊಂಡಿತು. ಏನು ಹೇಳ್ತಾರೆ ಸರ್, ಇವತ್ತು ಶಿಕ್ಷಕರ ದಿನಾಚರಣೆ ಪ್ರತಿ ವರ್ಷದಂತ ಈ ವರ್ಷ ಕೂಡ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಆಗ್ತದೆ. ಅದೇ ಥರಾಗಿ ಈ ತಾಲೂಕಿನ ಶಿಕ್ಷಣ ದಿನಾಚರಣೆ ಇಲ್ಲಿ ಗುರುಭವನದಲ್ಲಿ ಆಯೋಜಿಸಿದ್ದಾರೆ. ಮತ್ತು ಇದ್ದಂಥ ಹೋದ ವರ್ಷ ಪರ್ಫಾರ್ಮ್ ಮಾಡಿದಂಥ ಒಳ್ಳೆಯ ಟೀಚರ್ಸನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಎಲ್ಲ ಈ ಇಲಾಖೆಯ ಹಿರಿಯ ಅಧಿಕಾರಿ ಕೂಡ ಅವ್ರು ಗೌರವ ಕೊಡುವಂಥ ಕೆಲಸ ಮಾಡಿದ್ವಿ. ಅದರ ಜೊತೆ ಬರುವಂಥ ಶೈಕ್ಷಣಿಕ ವರ್ಷದಲ್ಲಿ ಇದಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡಲಿ ಅಂತ ಅವ್ರಿಗೆ ಆಶಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೂ ಕೂಡ ಬರ್ತಾಗಿ ಎಲ್ಲ ಕೆಲಸ ಮಾಡ್ತಾ ಹೊರಟಿದ್ದಾರೆ. ಸರ್, ಈಗ ನಿಮ್ಮ ಕ್ಷೇತ್ರದ ಇದೇ ಪ್ರಥಮ ಬಾರಿಗೆ ಒಂದು ರೀತಿ ಬೆಳಗಾವಿ ಜಿಲ್ಲೆಯಲ್ಲೇ ಕಿತ್ತೂರು ಪ್ರಥಮ ಬಂದು ಸರ್ SLC ಫಲಿತಾಂಶದಲ್ಲಿ ಅಂತ BOರ್ನೇ ಎಲ್ಲ ಒಂದು ಕಡೆ ಅವ್ರನ್ನ ಇದು ಮಾಡಬೇಕು, ಅವ್ರ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಚುಕ್ಕಿ ಪ್ರಶ್ನೆ ಕೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಸರ್. ಇದೇನಾಯ್ತು? ಈಗ ಅರ್ಹತೆ ಬಂದೈತೆ ಎಲ್ಲಿದೆ? ಅರ್ಹತೆ ಐತಿ. ಅರ್ಹತೆ ಡಸಂಟ್ ಮ್ಯಾಟರ್. ಅಡ್ಮಿನಿಸ್ಟ್ರೇಷನ್ದಾಗ ಅರ್ಹತೆ ಇದ್ರೂ ಕೂಡ ನಡೀತೈತಿ, ಇಲ್ದಿದ್ರು ಕೂಡ ನಡೀತೈತಿ. ಇವನ್ ಯಾಸ್ ಪರ್ಫಾರ್ಮ್ ಲೆಟಿಂಗ್ ಗೋ. ಅಲ್ಲ, ಅವ್ರು ಒಟ್ಟಾರೆ ಉಳಿಸ್ಕೊಂತ ಕೆಲಸ ಮಾಡ್ತೀರಾ ಸರ್? ಡೆಫಿನೆಟ್ಲಿ ಮಾಡ್ತಾನೆ. ಹೌದು ಸರ್, ಡೆಫಿನೆಟ್ಲಿ ಮಾಡ್ತಾನೆ. ಏನು ಸರ್, ಸೆಪ್ಟೆಂಬರ್ ಕ್ರಾಂತಿ ಮೊದಲು SLC ಫಲಿತಾಂಶದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಗಳಿಸಿತ್ತು ಏನು ನಮ್ಮ ಹೆಮ್ಮೆಯ ಕಿತ್ತೂರು. ಇದಕ್ಕೆ ಪ್ರಮುಖ ಕಾರಣ ಮತ್ತು ಇವತ್ತು ಅದ್ದೂರಿಯಾಗಿ ಆಚರಣೆ ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಕಾರಣ ಇವರೇ, ನಮ್ಮ ತುಬಾಕತ್ ಸರ್ ಇಬ್ರು. ಸರ್, ಇವ್ರೇನು ಹೇಳ್ತಾರೆ? BO ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಒಂದು ರೀತಿ ಅದ್ದೂರಿಯಾಗಿ 2ನೇ ವರ್ಷದ ಇದರಲ್ಲಿ ಭಾಗವಹಿಸಿದ್ದೀರಾ ನಿಮ್ಮ ನೇತೃತ್ವದಲ್ಲಿ. ನನ್ನ ನೇತೃತ್ವ ಅಂತ ಏನಿಲ್ಲ, ನಮ್ಮ ತಾಲೂಕಿನ ನನ್ನ ಒಂದು ಟೀಮ್ ಕಿತ್ತೂರು ಅಂತೇಳಿದೆ. ನಮ್ಮ BO ಆಫೀಸ್ ಆಯಿತು, PRC ಆಯಿತು, CRP ಆಯಿತು, ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಶಿಕ್ಷಕರಿಗೆ ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿತ್ತು. ಆ ರೀತಿಯಾಗಿ ಇವತ್ತು ಒಳ್ಳೆಯ ರೀತಿಯಾಗಿ ಸನ್ಮಾನ್ಯ ಜಸ್ಟಿಸ್ ಅರಳಿ ನಾಗರಾಜ್ ಅವರು ಉಪನ್ಯಾಸ ಕೇಳಿ ಅಂತ ನಮ್ಮೆಲ್ಲ ಶಿಕ್ಷಕರು ಭಾಳಷ್ಟು ಖುಷಿಯಾಗಿದ್ದಾರೆ. ಅಷ್ಟು ನಮ್ಮ ಶಿಕ್ಷಕರು ಖುಷಿಯಾದರೆ ನಮ್ಗೆ ಸಾಕು. ಸರ್, ಎಲ್ಲ ಶಿಕ್ಷಕರಿಗೂ ಮತ್ತು ಮಕ್ಕಳುಗಳಿಗೆ ಏನು ಹೇಳಿ ಬಯಸ್ತಾರೆ? ಈಗ ನಮ್ಮ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನು ಒಂದು ವಾರದಲ್ಲಿ 6 ಮತ್ತು 7ನೇ ತರಗತಿ ನಮ್ಮ ತಾಲೂಕಿನ ಎಲ್ಲ ಶಾಲೆಯ ಮಕ್ಕಳು FLN ಮುಕ್ತ ವರ್ಗಗಳಾಗ್ತವೆ. ಎಲ್ಲ ಮಕ್ಕಳು ಓದ್ತಾರೆ, ಬರೀತಾರೆ, ಆನಂತರ ಲೆಕ್ಕ ಮಾಡ್ತಾರೆ. ಎಲ್ಲವನ್ನು ನಮ್ಮೆಲ್ಲ ಶಿಕ್ಷಕರು ಭಾಳ ಚೆನ್ನಾಗಿ FLN ಅನ್ನು ನಿರ್ವಹಣೆ ಮಾಡ್ತಾರೆ. ಇದಕ್ಕೆ ಪ್ರಥಮ ಫೌಂಡೇಶನ್ ಕೂಡ ನಮ್ಮ ಪೂರ್ಣ ಪ್ರಮಾಣದ ಮಾರ್ಗದರ್ಶನ ಹಾಗೂ ಸಹಕಾರ ನೀಡ್ತಾ ಇದೆ. ಈಗ ಶಿಕ್ಷಕರ ದಿನಾಚರಣೆ 2025 ಸಂಭ್ರಮ ಈ ಬಗ್ಗೆ ಸ್ವತಃ ಒಂದು ರೀತಿ ಕಿತ್ತೂರಿನ ಹೆಸರಾಂತ ಶಿಕ್ಷಕರು ಆಗಿರ್ತಕ್ಕಂಥ ಡಾಕ್ಟರ್ ಶೇಖರ್ ಅಲ್ಸಗಿ ಅವರು ಏನು ಹೇಳ್ತಾರೆ? ಸರ್ ನಮಸ್ತೆ. ಹೇಳಿ ಸರ್, 2025 ಶಿಕ್ಷಕರ ದಿನಾಚರಣೆ ಸಂಭ್ರಮ ನಿಮ್ಮ ಕಿತ್ತೂರಿನಲ್ಲಿ. ಕಿತ್ತೂರು ತಾಲೂಕಿನ ಒಂದು ವಿಶೇಷತೆ ಅಂತಂದ್ರೆ ನಾವು ಯಶಸ್ಸಿನ ಜೊತೆಗೆ ಸಂಭ್ರಮವನ್ನು ಆಚರಿಸ್ತಕ್ಕಂಥವ್ರು. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನೆಲ ಇದು. ಇಲ್ಲಿ ಯಾವಾಗಲೂ ಯಶಸ್ಸು ಆದಮೇಲೆ ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು. ಹಾಗೆ ನಾವು SSLCಯಲ್ಲಿ ನಮ್ಮ ತಾಲೂಕನ್ನು ಜಿಲ್ಲೆಗೆ ಪ್ರಥಮ ಸ್ಥಾನ ತೆಗೆದುಕೊಂಡು ಬಂದಿದ್ದೀವಿ. ನಮ್ಮ ಶಿಕ್ಷಕರ ಒಂದು ಏನು ಉದಾತ್ತ ಶ್ರಮ ಏನಿದೆ ಅದು ಈ ವರ್ಷ ಸಂಭ್ರಮದ ಕಾಲ ಅಂತಲೇ ಹೇಳಬೇಕು. ಯಾಕಂದರೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಶಿಕ್ಷಕರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನು ನಮ್ಮ ಶಾಸಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ತುಬಾಕದವರು ಮೇಲಿಂದ ಮೇಲೆ ಶಾಲಾ ಸಂದರ್ಶನ ಮತ್ತು ಮಾರ್ಗದರ್ಶನ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಅವರು ಸಿದ್ಧಹಸ್ತರಾಗಿದ್ದಾರೆ. ಹೀಗಾಗಿ ಶಿಕ್ಷಕರು ಖುಷಿ ಮತ್ತು ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ.
ಈ ಸಂದರ್ಭದಲ್ಲಿ ಈ ತಾಲೂಕಿನ ಸಮಸ್ತ ಶಿಕ್ಷಕರು ಇವತ್ತು 100ಕ್ಕೆ 100ರಷ್ಟು ಹಾಜರಾತಿ ಮೂಲಕ ಶಿಕ್ಷಕ ದಿನಾಚರಣೆ 138ನೇ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಜೊತೆಗೆ ಕಿತ್ತೂರು ತಾಲೂಕಿನ ಸಮಸ್ತ ಸಂಘದ ಪದಾಧಿಕಾರಿಯಾಗಿ ಕಿತ್ತೂರು ತಾಲೂಕಾ ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕ ಸಂಘದ ಪದಾಧಿಕಾರಿಗಳಾಗಿ ನಮ್ಮ ಜೊತೆ ಹಲ್ಗ್ಯಾಪ್ನವ್ರು ಸರ್ ಇದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಶಿಕ್ಷಕ ಬಂಧುಗಳಿಗೆ ಎಲ್ಲ ರೀತಿಯ ಒಂದು ಸಹಾಯ ಸಹಕಾರವನ್ನು ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಂಘಟನೆ ಮೂಲಕ ನಾವು ಏನೇನ ಮೇಲೆ ಮಾಡ್ತಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮಾಡಿದ್ದಿಲ್ಲ ಸರ್, ಆದರೂ ನಮ್ಮ ಒಂದು ಕಾರ್ಯಕ್ಷಮತೆಯನ್ನು ಗುರುತಿಸಿ ನಮಗೆ ಈ ಪ್ರಶಸ್ತಿಯನ್ನು ಇವತ್ತು ಕೊಡಮಾಡಿದ್ದಾರೆ. ಅದಕ್ಕೆ ನಮ್ಮ ದೂರದರ್ಶಿ ಉಳ್ಳಂಥ ನಮ್ಮ ಶಾಸಕರಿಗೂ ಹಾಗೂ ನಮ್ಮ BO ಸರ್ ಅವರಿಗೂ ಹಾಗೂ ನನ್ನೆಲ್ಲ ಶಿಕ್ಷಕ ವೃಂದಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿ ತಗೊಂಡು ಜವಾಬ್ದಾರಿ ಹೆಚ್ಚಾಗಿದ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ಷಮತೆಯನ್ನು ಹೆಚ್ಚು ಮಾಡ್ಕೋತೀನಿ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಬಡ್ಡಿ ಕಟ್ಟಬೇಕು, ಡ್ರೈವರ್ಗೆ ಸಂಬಳ ಕೊಡಬೇಕು, ಕ್ಲೀನರ್ಗೆ ಸಂಬಳ ಕೊಡಬೇಕು. ಈ ಒಂದು ಲೋಕಜ್ಞಾನ ಇಲ್ಲದಂತ ದೊಡ್ಡ ಮನುಷ್ಯರು ಜಡ್ಜ್ ಆಗ್ತಾರ ಹೆಂಗಿದೆ ಇನ್ನು ಏನಿಲ್ಲ ಅಂತ ನಾವು ಡಿಸೈಡ್ ಮಾಡಬೇಕಂದ್ರೆ ಮುಂದೆ ಏನಾಯ್ತು, 7 ವರ್ಷ ಯಾವ ನಿರಂತರವಾಗಿ ವಕೀಲ ವೃತ್ತಿ ಮಾಡ್ಯಾರ ಅವ್ರು ನೇರವಾಗಿ ಜಿಲ್ಲಾ ನ್ಯಾಯಾಧೀಶ ಆಗ್ಬೋದು ಅಂತ ಬಂದ. ಎಲ್ಲ ನನ್ನ ಸ್ನೇಹಿತರು ನನಗೆ ಪಿನ್ ಮಾಡಿ ನೀ ಜಡ್ಜ್ ಆಗ್ಬೇಕು, ಯಾವ್ದು ಬೇಕಾಗಿದ್ದಿಲ್ಲ ಅದನ್ನೇ ಆಗಂದ್ರು, ಪ್ರೋತ್ಸಾಹ ಕೊಟ್ಟರು, ಪ್ರೇರಣೆ ಮಾಡಿದ್ರು. ನಾನು ಅರ್ಜಿ ಹಾಕಿದೆ. 3 ವರ್ಷದ ಎಲ್ಲರಿಗೂ 7 ಮಾರ್ಕ್ಸ್ ಆಗಿದ್ದು ನಮ್ಮ 3 ತಿಂಗಳಿಗೊಂದು 6 ತಿಂಗಳಿಗೊಂದು ಬರ್ತದೆ. ಆದರೂ ನನ್ನ ನೋಡಿ ನೇರವಾಗಿ ಜಿಲ್ಲಾ ನ್ಯಾಯಾಧೀಶ ಅಪಾಯಿಂಟ್ಮೆಂಟ್ ಕೊಟ್ಟರು. ಮೊದಲನೇ ಜಾಗನೇ ಬೆಳಗಾವಿ ಜಿಲ್ಲೆಗೆ ಬಂದೆ ನಾನು. ಬೆಳಗಾವಿಯಲ್ಲಿ 3ನೇ ಎಡಿಷನಲ್ ಜಡ್ಜ್ ಆಗಿದ್ದೆ. ಹಾಗಾಗಿ ನಾನು ಕಲಿತಾ ಹೋದೆ. ನಾನು ಮಂಗಳೂರಿಗೆ ಟ್ರಾನ್ಸ್ಫರ್ ಆದರೆ ಈಗ ಕಿರಿಯ ವಕೀಲರು, ಈ ಕಿರಿಯ ವಕೀಲರಿಗೆಲ್ಲ ಬಹಳಷ್ಟು ಸ್ಕೋಪ್ ಕೊಡ್ತಿದ್ರಿ, ಪ್ರೋತ್ಸಾಹ ಮಾಡ್ತಿದ್ರಿ. ನೀವು ಓದಿದ್ದಕ್ಕೆ ಲಕ್ಷಣ ನಮ್ಗೆ ಅಂತೇಳಿ ನನ್ನ ಪಾರ್ಟಿ ಕೊಟ್ಟು ಕಳಿಸ್ಕೊಟ್ರು ಅವರು. ಇದನ್ನ ಯಾಕೆ ಹೇಳಿದೆ ನಾನು ಅಂತ ಹೇಳಿದ್ರೆ, ನಮಗೆ ತಾವು ಇಷ್ಟಪಟ್ಟು ಮಾಡುವ ಕೆಲಸ ಬೇರೆ, ಇಷ್ಟವಾದ ಕೆಲಸ ಬೇರೆ, ಸಿಕ್ಕ ಕೆಲಸವನ್ನು ಇಷ್ಟಪಟ್ಟು ಮಾಡೋದು ಬೇರೆ. ಮಕ್ಕಳಿಗೆ ಏನು ಹೇಳಿಕೊಡ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅಂದರೆ, ನಿಮ್ಮ ಗುರಿ ಯಾವುದೇ ಇರಲಿ, ಆ ಗುರಿಗೆ ಭಗವಂತನ ಆಶೀರ್ವಾದ ಇರಲಿಲ್ಲ ಅಂದರೆ ನೀವು ಅದನ್ನು ತಲುಪಕ್ಕಾಗಲಿಲ್ಲ. ನಿಮ್ಮ ಶ್ರಮ ವ್ಯರ್ಥವಾಯಿತು ಅಂತ ಅನ್ಕೋಬೇಡ್ರಿ. ಇದನ್ನು ತಪ್ಪಿಸಿದ್ದು ಯಾಕೆ ಅಂತ ಕೇಳಿದ್ರೆ, ಮುಂದೆ ನಾನು ಏನಾದರೂ ದೊಡ್ಡದು ಆಗ್ತೀನಿ ಅಂತ ಭಗವಂತಗೆ ಅನಿಸಿದೆ, ದೊಡ್ಡ ಅವಕಾಶ ಕೊಡ್ಬೇಕಂತೇಳಿ ಚಿಕ್ಕ ಅವಕಾಶ ಸರಿಸ್ಬಿಟ್ಟ ಅಂತ ತಿಳ್ಕೊಂಡು ನಿಮಗೆ ಇಷ್ಟವಿಲ್ಲದ ಕೆಲಸ ನಿಮಗೆ ಭಗವಂತ ಕೊಟ್ಟರು ಕೂಡ ಅದನ್ನು ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ರಿ. ನೀವು ಕೆಲಸ ಮಾಡಿದ ದಣು ನಿಮಗೆ ಆಗಂಗಿಲ್ಲ. ಕಲಿಕೆ ಆದಿತ್ತು, ವೃತ್ತಿ ಆದಿತ್ತು, ಯಾವುದೇ ಆಗಲಿ ಬಂದದ್ದನ್ನು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡಿ ಇಷ್ಟಪಟ್ಟು ಪ್ರೀತಿಯಿಂದ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಅನ್ನೋ ಮಾತನ್ನು ಅವರನ್ನು ಕಲಿಸೋದಕ್ಕಾಗಿ ನನಗೆ ಬೇಡವಾದ ವಿಷಯಗಳನ್ನು ಸಹಿತ ಬೇಕಾದ ವಿಷಯಗಳನ್ನು ಅನ್ಕೊಂಡು ಪ್ರೀತಿಯಿಂದ ಓದಿದೆ, ಯಶಸ್ಸು ಗಳಿಸಿದೆ. ನನಗೆ ಬೇಡವಾದ ನ್ಯಾಯಾಧೀಶ ಹುದ್ದೆ ಬಂತು, ಅದು ಬೇಕಾದದ್ದು ಅಂತ ಹೇಳಿ ಪ್ರೀತಿಯಿಂದ ತಗೊಂಡೆ. ಈಗ ಎಲ್ಲಿ ಬಂತು ಅಂತ ಹೇಳಿದ್ರೆ, ಕಿತ್ತೂರಿಗೆ ನನ್ನ 2ನೇ ಸರ್ತಿ ನಮ್ಮ ಪೊಂಗಲ್ ಅವರು ಫೋನ್ ಮಾಡಿ ನೀವು ಬಂದೇ ತಿರ್ಬೇಕು ಅಂತ ಹೇಳೋಷ್ಟು ಮಟ್ಟಿಗೆ ಬಂದೆ ಅಂತ ಹೇಳಿದರೆ. ಇನ್ನು ಈ ಸಂದರ್ಭದಲ್ಲಿ ಸೇವಾ ನಿವೃತ್ತಿಯಾದ ಶಿಕ್ಷಕರು ಹಾಗೂ 2025ನೇ ಸಾಲಿನ ತಾಲೂಕು ಮಟ್ಟದ ಪ್ರಶಸ್ತಿ ಪಡೆದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಅವರೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಕಿತ್ತೂರು ಶಾಸಕ ಹಾಗೂ BEO ಚನ್ನಬಸಪ್ಪ, ತುಬಾಕದ ಹಿರಿಯ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಣ ಡಾಕ್ಟರ್ ಶೇಖರ್ ಹಲಸಗಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗೊಂಡು ಹಂಚಿಕೊಂಡಿದ್ದಾರೆ. ಒಟ್ಟಾರೆ ಅದ್ದೂರಿಯಾಗಿ ಕ್ರಾಂತಿ ನೆಲ ಕಿತ್ತೂರಿನಲ್ಲಿ 2025ರ ಶಿಕ್ಷಕರ ದಿನಾಚರಣೆ ಸಂಭ್ರಮದಿಂದ ನೆರವೇರಿತು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.